ಇನ್ನು ಗೊಬ್ಬರಕ್ಕಾಗಿ ಜನರು ನಡೆಸ್ತಾ ಇರುವಂತಹ ಹೋರಾಟ ಏನಿದೆ ಅದು ಮುಂದುವರಿತಾ ಇದೆ. ಕೊಪ್ಪಳದಲ್ಲೂ ಕೂಡ ಇದೇ ರೀತಿ ಯೂರಿಯಾ ಗೊಬ್ಬರಕ್ಕಾಗಿ ಆ, ಅಭಾವ ಇದೆ, ನಮಗೆ ಬೇಗ ಪೂರೈಕೆ ಮಾಡಿ ಅನ್ನುವಂತಹ ಡಿಮಾಂಡ್ ಹಿನ್ನೆಲೆಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಗೊಬ್ಬರ ಸೊಸೈಟಿಗೆ ಬೇಗ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕೊಪ್ಪಳ ತಾಲೂಕಿನ ಬೆಟಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಪ್ಪಳದಲ್ಲಿಯೂ ಕೂಡ ಯೂರಿಯಾ ಗೊಬ್ಬರದ ಅಭಾವ ಕಾಣಿಸ್ತಾ ಇದೆ. ತಿಂಗಳಿನಿಂದಲೂ ಕೂಡ ಯೂರಿಯಾ ಗೊಬ್ಬರ ಬಾರದ ಹಿನ್ನೆಲೆಯಲ್ಲಿ ಆಕ್ರೋಶಿತರಾಗಿದ್ದಾರೆ ರೈತರು. ಸಕಾಲಕ್ಕೆ ಯೂರಿಯಾ ಗೊಬ್ಬರ ಕೊಡಬೇಕು ಅನ್ನುವಂತಹ ಕೂಗು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬೀಗ ಜಡಿದು ಅದರ ಮುಂಭಾಗ ನಿಂತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೋ ಸ್ಟಾಕ್ ಅನ್ನುವಂತಹ ಒಂದು ಫಲಕವನ್ನೇ ಹಾಕಲಾಗಿರೋದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಬಹುತೇಕ ಕಡೆಗಳಲ್ಲಿ ಯೂರಿಯಾ ಗೊಬ್ಬರ ಕೊಡ್ತಾ ಇದ್ದೀವಿ, ಆದರೆ ರೈತರು ಯಥೇಚ್ಛವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದರ ಪರಿಣಾಮ ಸ್ಟಾಕ್ ಕಡಿಮೆ ಅಂದ್ರೆ ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಅನ್ನುವಂತಹ ಸಬೂಬನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಫಲಕಕ್ಕೆ ಏನ್ ಹೇಳ್ಬೇಕಾಗಾದ್ರೆ ಕೃಷಿ ಇಲಾಖೆಯವರು ಈ ಕಡೆ ಸ್ವಲ್ಪ ಗಮನ ಹರಿಸಿ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಎಲ್ಲ ಅಧಿಕಾರಿಗಳು ತಕ್ಷಣವೇ ಇದಕ್ಕೆ ಒಂದು